ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಅದ್ದೂರಿ ಆಚರಣೆಯ ವೇಳೆ ಡೊಳ್ಳು ಮತ್ತು ತಮಟೆ ಸದ್ದಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರು. ಕಾಲೇಜಿನ ಹೆಬ್ಬಾಗಿಲಿನಿಂದ ಎಲ್ಲಾ ವಿದ್ಯಾರ್ಥಿನಿಯರು ಕನ್ನಡದ ಬಾವುಟ ಹಿಡಿದು ಡೊಳ್ಳು ಮತ್ತು ತಮಟೆ ಸದ್ದಿಗೆ ರಸ್ತೆಯ ಉದ್ದಕ್ಕೂ ಕುಣಿದು ಚಿಕ್ಕಬಳ್ಳಾಪುರ ಶಾಖಾ ಮಠದ ಮುಖ್ಯಸ್ಥ ಮಂಗಳನಾಥ ಸ್ವಾಮೀಜಿ ಹಾಗೂ ಅತಿಥಿಗಳನ್ನ ಆಡಿಟೋರಿಯಂಗೆ ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ ಮಂಗಳನಾಥ ಸ್ವಾಮೀಜಿ ಕುವೆಂಪು ಅವರು ಬರೆದ ಕೆಲ ಕವನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನನಗೊಂದು 4 ಸಾಲ ಯಾವತ್ತೂ ನಾನು ಇಷ್ಟಪಡ್ತೇನೆ. ಸತ್ತಂತಿಹರನ್ನು ಪಡೆಯುತ್ತಿರಿಸು, ಕಚ್ಚಾಡುವವನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅಂತಕ್ಕಂಥದ್ದನ್ನು ನಾನು ತುಂಬ ಇಷ್ಟಪಡ್ತಕ್ಕಂಥ ಒಂದು ಸಾಲು. ಅದು ಬಿಟ್ಟರೆ ನನಗೆ ಕುವೆಂಪು ಅವ್ರದ್ದು ಓರನ್ನ ಚೇತನ ಆಗುನಿಯ ನಿಕೇತನ, ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಆಗುನಿ ನಿರ್ದಿಗಂತವಾಗುವಂಥದ್ದು. ಅಂದರೆ ಈ ನಾಮರೂಪಾತ್ಮಕ ಪ್ರಪಂಚ ಮಿಥ್ಯಾ ಅಂತಕ್ಕಂಥದ್ದನ್ನು ಕುವೆಂಪು ಅವರು ಒಂದು ಆಧ್ಯಾತ್ಮಿಕವಾಗಿಯೂ ಕೂಡ ಇದ್ರು ಅಂತಕ್ಕಂಥ ನನಗೆ ಅರಿವಾಗುತ್ತೆ. ಅವರ ಇನ್ನೊಂದು ಮಾತು ನನಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು, ಹುಟ್ಟಿದ ಎಲ್ಲರೂ ಕೂಡ ವಿಶ್ವಮಾನವರಾಗಿರ್ತಾರೆ, ಬೆಳೀತಾ ಅಲ್ಪಮಾನವರಾಗ್ತಾರೆ. ಅಂದರೆ ಹುಟ್ಟಿದ ಎಲ್ಲರೂ ಕೂಡ, ಹುಟ್ಟಿದ ಮಗುವಿಗೆ ವಿಶಾಲ ಪ್ರಜ್ಞೆ, ವಿಶ್ವ ಪ್ರಜ್ಞೆ ಇರುತ್ತೆ. ಬೆಳೀತಾ ನಾವೆಲ್ಲೋ ಒಂದು ಕಡೆ ಅಲ್ಪಮತಿಗಳಾಗ್ತೇವೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನಾವು ಆಗೋದು ಕೂಡ ಹಾಗೆ. ಕಲಾವಿದರಾದ ಮುಖವೀಣೆ ಆಂಜಿನಪ್ಪ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಎಲ್ಲಾ ವಿದ್ಯಾರ್ಥಿಗಳ ಗಮನ ಸೆಳೆದರು. ನಮ್ಮ ನುಡಿಯೇ ಚೆಂದಾನೋ, ನಮ್ಮ ಪದವಿ ಅಂದಾನೋ, ಅವ್ವ ಕಣೋ, ಜೀವ ಕಣೋ, ದೈವ ಕಣೋ, ನಮ್ ಗರ್ವ ಕಣೋ, ಸಿದ್ಧ ಕಣೋ, ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ತಮಟೆ ಕಲಾವಿದ ಪದ್ಮಶ್ರೀ ಡಾಕ್ಟರ್ ಮುನಿ ವೆಂಕಟಪ್ಪ ತಮಟೆಯ ಪ್ರತಿಭೆ ತೋರಿದ್ರು. ಡಾಕ್ಟರ್ ಶಮಿತಾ ಮಲ್ನಾಡ್ ಕನ್ನಡದ ಬಗ್ಗೆ ಹಾಗೂ ಕುವೆಂಪು ಅವರ ಬಗ್ಗೆ ಕೆಲ ಮಾತುಗಳನ್ನು ಹಾಡಿದರು. ನನ್ನ ಹೆಸರು ವೈಡೂರ್ಯ ಜಿ ಆನಂದ್. ನಾನು SJCIT ಕಾಲೇಜಿನಲ್ಲಿ ಗಣಕ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಡಿಸೆಂಬರ್ 29ರಂದು ಕನ್ನಡ ರಾಜ್ಯೋತ್ಸವವನ್ನು ಮತ್ತು 119ನೇ ಕುವೆಂಪು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಪ್ರತಿ ವರ್ಷ ಚಿರವಿನೂತನ ಕನ್ನಡ ಸಂಘ ಎಂಬ ಸಂಘದ ಅಡಿಯಲ್ಲಿ ಪ್ರಾರಂಭಗೊಂಡು ಆಚರಣೆಗೆ ಒಳಪಡುತ್ತದೆ. ಈ ಒಂದು ಸಂಘ 2021ರಲ್ಲಿ ಸ್ವಾಮೀಜಿಯವರ ದಿವ್ಯಾಶೀರ್ವಾದದೊಂದಿಗೆ SJCIT ಕಾಲೇಜಿನಲ್ಲಿ ಸ್ಥಾಪನೆಗೊಂಡು 3 ವರ್ಷಗಳನ್ನು ಮುಕ್ತಾಯಗೊಳಿಸಿ ವಿಜಯ ಬೇರಿಗಳನ್ನು ಮೊಳಗಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ನಾವು ನವೆಂಬರ್ ಕನ್ನಡಿಗರಲ್ಲ ಎಂಬ ಘೋಷಣೆಯನ್ನು ಅಡಿಯಾಗಿ ಇಡಿಸಿಕೊಂಡು ನಾವು ವರ್ಷದ ಎಲ್ಲ ತಿಂಗಳುಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿಯೇ ಕುವೆಂಪು ಅವರ ಜಯಂತಿ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಕುವೆಂಪು ರಾಜ್ಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ನಾಡು, ನುಡಿ, ಭಾಷೆ, ಜಲ, ಉಡುಗೆ ತೊಡುಗೆ, ಸಂಪ್ರದಾಯ ಎಲ್ಲವನ್ನು ನಾವು ಈ ಒಂದು ಆಚರಣೆಯ ಜೊತೆಗೆ ಕಾರ್ಯಕ್ರಮದಲ್ಲಿ ಮೇಳೈಸುವಂತೆ ಎಲ್ಲ ನೃತ್ಯ, ಕಲೆ, ಹಲವಾರು ಪ್ರದರ್ಶನಗಳನ್ನು ಮಾಡ್ತೇವೆ. ಧನ್ಯವಾದಗಳು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.